ನಾಳೆ ಮಾತಾಡ್ತೀನಿ. ಸಾಕಷ್ಟು ನೋಡಿ, ಕ್ಷಣ ಕ್ಷಣಕ್ಕೂ ಬೆಳವಣಿಗೆ. ಹೈ ವೋಲ್ಟೇಜ್ ಕೇಂದ್ರವಾಗಿದೆ ಸಿಎಂ ನಿವಾಸ ಕಾವೇರಿ. ಇವಾಗ ಸಿದ್ದರಾಮಯ್ಯ ನಿವಾಸದಲ್ಲಿ ಗರಿಗೆದರ್ತಾ ಇದೆ ಚಟುವಟಿಕೆಗಳು. ಸಿಎಂ ಸಿದ್ದರಾಮಯ್ಯ ಮನೆಯತ್ತ ಆಪ್ತರ ದಂಡು ದೌಡಾಯಿಸ್ತಾ ಇದೆ. ಜೊತೆಗೆ ಆಪ್ತ ಸಚಿವರ ಸಿಎಂ ಕಾವೇರಿದೆ ಈ ಮಾತುಕತೆಗಳು. ಸಿಎಂ ಜೊತೆಗೆ ಮಹದೇವಪ್ಪನವರಿದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ, ಎಂಸಿ ಸುಧಾಕರ್ ಇದ್ದಾರೆ, ಶಿವಲಿಂಗೇಗೌಡರಿದ್ದಾರೆ, ಹಂಪನಗೌಡ ಬಾದರ್ಲಿ ಅವರಿದ್ದಾರೆ, ಬಂಗಾರಪೇಟೆ ನಾರಾಯಣ ಸ್ವಾಮಿ ಇದ್ದಾರೆ, ಪುಟ್ಟರಂಗ ಶೆಟ್ಟಿ ಅವರಿದ್ದಾರೆ. ಅವರೆಲ್ಲರೂ ಆಗಮಿಸಿದ್ದಾರೆ. ಈಗ ಎಲ್ಲರಿಗೂ ಕುತೂಹಲ. ಹಾಗಾಗಿ ಸಿಎಂ ನಿವಾಸ ಕಾವೇರಿ ಹೈ ವೋಲ್ಟೇಜ್ ಕೇಂದ್ರ ಆಗಿದೆ. ಒಬ್ಬೊಬ್ಬರಾಗೆ ಸಿದ್ದರಾಮಯ್ಯನವರ ಆಪ್ತರು ಏನಾಯ್ತು ನಿನ್ನೆ ಡೆಲ್ಲಿಲಿ ಎಲ್ಲರೂ ಅನ್ನೋದು ಮಾತಾಡ್ತಿದ್ದಾರೆ. ರಿಸೈನ್ ಮಾಡ್ತಿದ್ದೀರಾ? ಎಲ್ಲ ಕುತೂಹಲಕ್ಕೂ ಕೂಡ ಅವ್ರ ಜೊತೆ ಮಾತುಕತೆ ಆಡೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಕುತೂಹಲ ಘಟ್ಟಕ್ಕೆ ತಲುಪ್ತಾ ಇದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದಂತೆ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಡಿ.ಕೆ ಅಂತ ಕೂಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರಂತೂ ಏನು ರಿಯಾಕ್ಷನ್ ಕೊಡ್ಲಿಲ್ಲ. ನಾಳೆ ಹೇಳ್ತೀನಿ, ನಾಳೆ ಉತ್ತರ ಕೊಡ್ತೀನಿ ಅಂತ ಹೊರಟ್ಬಿಟ್ರು. ಕಾರ್ಯಕ್ರಮದ ನಿಮಿತ್ತ ವಿಧಾನಸೌಧದ ಹತ್ರ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಚಟುವಟಿಕೆಗಳ ಬಗ್ಗೆ, ಆಗ್ತಿರುವಂತ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೇಳಿದಂತಹ ಸಂದರ್ಭದಲ್ಲಿ ನಾಳೆ ಹೋಗ್ತಾ ಇದ್ದೀರಾ ರಾಜಭವನಕ್ಕೆ, ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ನಾಳೆ ಉತ್ತರ ಕೊಡ್ತೀನಿ ಅಂತ ಹೊರಟೋದ್ರು. ನಾಳೆ ಯಾಕೆ ಅಂತಂದ್ರೆ ಇವತ್ತು ಸಂಜೆ ಕೆ.ಸಿ. ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೊಂದು ಹಂತದ ಮಾತುಕತೆಯನ್ನು ನಡೆಸಿ ನಾಳೆ ಬೆಳಗ್ಗೆ ಸಚಿವರುಗಳ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ತದನಂತರ ರಾಜಭವನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಜೊತೆಯಲ್ಲಿ ಹೋಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ. ಅದಾದ ಮೇಲೆ ನಾಡಿದ್ದು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಸುದ್ದಿಯೂ ಇದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಭಿಮಾನಿಗಳು, ಬೆಂಬಲಿಗರು ಸಂಭ್ರಮಿಸ್ತಾ ಇರೋ ವಿಡಿಯೋ ಇದು. ಈ ಬದಲಾವಣೆ ಆಗುತ್ತೆ ಅಂತ ನಿನ್ನೆಯೇ ರಾಜ್ ನ್ಯೂಸ್ ನಿಮ್ಮ ಮುಂದೆ ಹೇಳಿತ್ತು. ಇನ್ ಡೆಪ್ತ್ ಡೀಟೇಲ್ಸ್, ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳಿತ್ತು. ರಾಜ್ ನ್ಯೂಸ್ನ ವರದಿಯಂತೆಯೇ ಸದ್ಯದ ರಾಜ್ಯ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಜೊತೆಗೆ ಸಂಪುಟದ ಸಚಿವರುಗಳು ಕೂಡ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಬದಲಾವಣೆಗಳನ್ನ ನೋಡ್ತಾ ಇದ್ರೆ ನಮಗೆ ಮಾಹಿತಿ ಇಲ್ಲ, ನಾವು ಕರೆದ್ರೆ ಹೋಗ್ತೀವಿ, ನಮ್ಮ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ ಅಂತ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು. ನಮಗೇನು ಗೊತ್ತಿಲ್ಲ, ಕರೆದ್ರೆ ನಾವು ನಮ್ಮ ಅಭಿಪ್ರಾಯವನ್ನ ತಿಳಿಸ್ತೀವಿ. ಸದ್ಯದ ಬೆಳವಣಿಗೆ ನೋಡಿದ್ರೆ ಮೋಸ್ಟ್ಲಿ ರಾಜೀನಾಮೆ ಕೊಡಂಗೆ ಕಾಣಿಸ್ತಾರೆ ಅನ್ನೋ ರೀತಿಯಾಗಿ ಹೇಳಿದ್ರು. ಸೊ ಅಲ್ಲಿಗೆ ಹಲವು ಪ್ರಯತ್ನಗಳು ವಿಫಲವಾಗಿತ್ತು. ಈಗ ಪ್ರಯತ್ನ ಫಲ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ಜೊತೆಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಂತೆ ಕಾಣಿಸ್ತಾ ಇದೆ. ಶುಭ ಗಳಿಗೆ ಬಂದಂತೆ ಕಾಣಿಸ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೆ.